ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನು ಸ್ಮರಿಸಿಕೊಂಡು ತ್ರಿವಿಧ ದಾಸೋಹಿ ಶತಾಯುಷಿ ಜನಮಾನಸದಲ್ಲಿ ನಡೆದಾಡುವ ದೇವರೆಂದೇ ಸ್ಥಾನವನ್ನು ಪಡೆದಿರುವಂಥ ಪರಮ ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರನ್ನು ಸ್ಮರಿಸಿಕೊಂಡು ಅವರ ಪುಣ್ಯಸ್ಮರಣೆ ಅಂಗವಾಗಿ ನಡೆದಿರುವಂಥ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂಥ ಪರಮ ಪೂಜ್ಯರಾದ ಶ್ರೀಮನ್ಯರಂಜನ ಪ್ರಣವ ಸ್ವರೂಪಿ ಸಿದ್ಧಗಂಗೆಯ ಸಿದ್ಧಲಿಂಗ ಮಹಾಸ್ವಾಮಿಗಳವರಲ್ಲಿ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಶ್ರೀಮಠದ ಕಿರಿಯ ಶ್ರೀಗಳಾಗಿರುವಂಥ ಪರಮ ಪೂಜ್ಯ ಶ್ರೀಮನ್ಯರಂಜನ ಪ್ರಣವ ಸ್ವರೂಪಿ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳವರಲ್ಲಿ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಪ್ರೀತಿಯಿಂದ ಭಾಗವಹಿಸಿರುವಂಥ ಸಮಸ್ತ ಪೂಜ್ಯರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವಂಥ ಮಹಾಮಾನವತಾವಾದಿ ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂಥೇಳಿ ಘೋಷಣೆಯನ್ನು ಮಾಡಿರುವಂಥ ಈ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಅವರೇ, ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಸಮಾಜದ ಹಿರಿಯರು, ರೈತ ನಾಯಕರು ಆಗಿರುವಂಥ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ಮಾನ್ಯ ಸಚಿವರಾದ G ಪರಮೇಶ್ವರ್ ಅವರೇ, ಡಾಕ್ಟರ್ MB ಪಾಟೀಲ್ ಅವರೇ, ಮಾನ್ಯ ಸಚಿವರಾಗಿರುವಂಥ ಈಶ್ವರ್ ಖಂಡ್ರೆ ಅವರೇ, KN ರಾಜಣ್ಣ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗೌರವಾನ್ವಿತ ಗಣ್ಯಮಾನ್ಯರೇ, ಈ ಕಾರ್ಯಕ್ರಮದಲ್ಲಿ ಭಕ್ತಿ ಭಾವ ಶ್ರದ್ಧೆಯಿಂದ ಪಾಲ್ಗೊಂಡಿರುವಂಥ ಸಮಸ್ತ ಶರಣ ಬಂಧುಗಳೇ, ತಮಗೆಲ್ಲ ಶರಣಾರ್ಥಿಗಳು. ನಾವೆಲ್ಲ ಇವತ್ತು ಪರಮ ಪೂಜ್ಯರಾಗಿರುವಂಥ ಶಿವಕುಮಾರ ಮಹಾಸ್ವಾಮಿಗಳವರ 5ನೇ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು ಈ ನಾಡಿಗೆ ಸಲ್ಲಿಸಿರುವಂಥ ಸೇವೆ ಅತ್ಯಂತ ಅಪೂರ್ವವಾಗಿರುವಂಥದ್ದು. ಬಹುಶಃ ಪೂಜ್ಯರಾಗಿರುವಂಥ ಶಿವಕುಮಾರ ಮಹಾಸ್ವಾಮಿಗಳವರು ಈ ನಾಡಿನಲ್ಲಿ ಅವತರಿಸದೆ ಹೋಗಿದ್ದರೆ ಈ ನಾಡು ಇನ್ನೂ ಅಜ್ಞಾನದಲ್ಲಿ ಇರ್ತಿತ್ತು ಅಂತೇಳಿ ಹೇಳಬೇಕಾಗ್ತದೆ. ಅಷ್ಟೊಂದು ಅವರು ಈ ನಾಡಿಗೆ ಸೇವೆಯನ್ನು ಸಲ್ಲಿಸಿದಂಥವರು. ಬಹುಶಃ ಈ ಭಾಗದಲ್ಲಿ ನರ್ಸರಿಯಿಂದ ಹಿಡ್ಕೊಂಡು ಸ್ನಾತಕೋತ್ತರ ಹಂತದವರೆಗಿನ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡೋದ್ರ ಮೂಲಕ ಈ ಸಿದ್ಧಗಂಗೆಯನ್ನು ಶಿಕ್ಷಣ ಕಾಶಿಯನ್ನಾಗಿ ಪರಿವರ್ತನೆ ಮಾಡಿದಂಥವರು ಪರಮ ಪೂಜ್ಯರಾಗಿರುವಂಥ ಶಿವಕುಮಾರ ಮಹಾಸ್ವಾಮಿಗಳವರು. ಬಡ ಮಕ್ಕಳಿಗೆ, ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಬಡ ಮಕ್ಕಳಿಗೆ ಅನ್ನ ಆಶ್ರಯದ ಜೊತೆಗೆ ಜ್ಞಾನವನ್ನು ನೀಡುವುದ್ರ ಮೂಲಕ ಅಂಥ ಎಲ್ಲ ಮಕ್ಕಳ ಬಾಳಿಗೆ ಬೆಳಕನ್ನು ನೀಡಿದಂಥವರು ಪರಮ ಪೂಜ್ಯರಾಗಿರುವಂಥ ಸಿದ್ಧಲಿಂಗ ಮಹಾಸ್ವಾಮಿಗಳವರು. ಅವರ ಇಡೀ ಬದುಕು ಅದು ನಾಡಿಗಾಗಿ, ಸಮಾಜಕ್ಕಾಗಿ ಸಮರ್ಪಿತವಾಗಿತ್ತು ಅನ್ನೋದನ್ನು ನಾವೆಲ್ಲ ಪ್ರತ್ಯಕ್ಷವಾಗಿ ಕಂಡಿದ್ದೇವೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಅವರನ್ನು ನಾವೆಲ್ಲ ದೇವರು ಅಂಥೇಳಿ ಪರಿಗಣನೆ ಮಾಡ್ತಾ ಇದ್ದೇವೆ. ಇಂಥ ಒಂದು ಮಹತ್ತರವಾಗಿರುವಂಥ ಕಾರ್ಯವನ್ನು ಮಾಡಿರುವಂಥ ಪರಮ ಪೂಜ್ಯರಾಗಿರುವಂಥ ಶಿವಕುಮಾರ ಮಹಾಸ್ವಾಮಿಗಳವರು ಬಸವಾದಿ ಶಿವಶರಣರ ತತ್ವ, ಸಂದೇಶ, ಆದರ್ಶಗಳನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಿರುವಂಥವರು. ಅವರು ಕೇವಲ ಉಪದೇಶ ಮಾಡಲಿಲ್ಲ, ಆ ಒಂದು ಮೌಲ್ಯಗಳನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಅದರಂತೆ ನಡೆದ ಪರಿಣಾಮವಾಗಿ ಇವತ್ತು ಈ ನಾಡಿನಲ್ಲಿ ಅವರ ಒಂದು ವಿಶೇಷವಾಗಿರುವಂಥ ಪ್ರಭಾವಳಿ ಹಬ್ಬಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವೆಲ್ಲ ನೆನಪಿಸ್ಕೊಳ್ಬೇಕು. ಇಷ್ಟು ಹೊತ್ತಾದರೂ ಕೂಡ ತಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಕ್ತಿ ಶ್ರದ್ಧೆಯಿಂದ ಪಾಲ್ಗೊಂಡಿದ್ದಾರೆ ಅಂದರೆ ಅದು ಪೂಜ್ಯರಾಗಿರುವಂಥ ಶಿವಕುಮಾರ ಮಹಾಸ್ವಾಮಿಗಳವರ ಆಶೀರ್ವಾದವೇ ಕಾರಣ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಇಂಥ ಒಂದು ಮಹತ್ತರವಾಗಿರುವಂಥ ಒಂದು ಸೇವೆಯನ್ನು ಸಲ್ಲಿಸಿದಂಥ, ಪರೋಪಕಾರಕ್ಕಾಗಿಯೇ ತಮ್ಮ ಬದುಕನ್ನು ಮೀಸಲಾಗಿರಿಸಿದಂಥ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು ನಮಗೆಲ್ಲರಿಗೂ ಆದರ್ಶ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅವರು ಸಾಕ್ಷಾತ್ ಶಿವಸ್ವರೂಪಿಗಳು. ಶಿವನಿಗೂ ಶಿವಕುಮಾರ ಮಹಾಸ್ವಾಮಿಗಳವರಿಗೂ ಯಾವುದೇ ವ್ಯತ್ಯಾಸ ಇಲ್ಲ.
ಅವರು ಶಿವಯೋಗವನ್ನು ಸಾಧಿಸೋದ್ರ ಮೂಲಕ ಸಾಕ್ಷಾತ್ ಶಿವಸ್ವರೂಪಿಗಳೇ ಆಗಿದ್ರು ಅನ್ನೋದನ್ನು ನಾವೆಲ್ಲ ಪ್ರತ್ಯಕ್ಷವಾಗಿ ಕಂಡಿದ್ದೇವೆ. ಈ ಒಂದು ಹಿನ್ನೆಲೆಯಲ್ಲಿ ಇಂಥ ಒಂದು ಪೂಜ್ಯರು ಬಹಳ ಅದ್ಭುತವಾಗಿರುವಂಥ ಒಂದು ಸೇವೆಯನ್ನು ಮಾಡೋದ್ರ ಮೂಲಕ ಈ ಒಂದು ನಾಡಿನಲ್ಲಿ ನಾವು ಮಾಡಬೇಕಾಗಿರುವಂಥ ನಮ್ಮ ಕರ್ತವ್ಯಗಳನ್ನು ಅವರು ತಮ್ಮ ಬದುಕಿನಿಂದ ನೆನಪಿಸಿಕೊಡ್ತಾರೆ ಅಂತೇಳಿ ನಾನು ಭಾವಿಸಿಕೊಂಡಿದ್ದೀನಿ. ಅವರು ಶಿವಸ್ವರೂಪಿಗಳು. ಶಿವನಿಗೂ ಶಿವಕುಮಾರ ಮಹಾಸ್ವಾಮಿಗಳವರಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ನಮ್ಮ ಒಬ್ಬ 12ನೇ ಶತಮಾನದ ಶರಣರು ಒಂದು ವಚನವನ್ನು ಹೇಳ್ತಾರೆ, ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಚಿತ್ತದಲ್ಲಿ ನಿರಪೇಕ್ಷೆ, ವಿಷಯಗಳಲ್ಲಿ ಉದಾಸೀನ, ಭಾವದಲ್ಲಿ ದಿಗಂಬರ, ಜ್ಞಾನದಲ್ಲಿ ಪರಮಾನಂದ ನೆಲೆಗೊಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರ ಲಿಂಗ ತಾನೇ ಕಾಣಿರು ಅಂತ ಹೇಳ್ತಾರೆ. ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು ಈ ಎಲ್ಲ ಮೌಲ್ಯಗಳನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಿದ್ರು. ಅವರ ತನುವಿನಲ್ಲಿ ಅವರಿಗೆ ನಿರ್ಮೋಹ ಇತ್ತು. ಮನಸ್ಸಿನಲ್ಲಿ ಯಾವುದೇ ರೀತಿಯ ಅಹಂಕಾರ, ಮಮಕಾರ, ಆಸೆ, ಆಮಿಷಗಳಿರಲಿಲ್ಲ. ಅವರ ಭಾವ ಅತ್ಯಂತ ವಿಶಾಲವಾಗಿತ್ತು. ವಿಶ್ವವೇ ನನ್ನ ಮನೆ, ಮಾನವ ಕುಲವೇ ನನ್ನ ಕುಟುಂಬ ಅಂಥೇಳಿ ಪರಿಭಾವಿಸಿದಂಥ ವಿಶ್ವ ಕುಟುಂಬಿಗಳು ಪರಮ ಪೂಜ್ಯರಾಗಿರುವಂಥ ಶಿವಕುಮಾರ ಮಹಾಸ್ವಾಮಿಗಳವರು. ಇಂಥ ಪುಣ್ಯ ಪುರುಷರು ನಾಡಿನಲ್ಲಿ ಬಹಳ ವಿರಳವಾಗಿ ಹುಟ್ಟಿ ಬರ್ತಾರೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವೆಲ್ಲ ನೆನಪಿಸ್ಕೊಳ್ಬೇಕು. ನಮ್ಮ ಹಾಗೇನೆ ಹುಟ್ಟಿ ಬೆಳೆದರೂ ಕೂಡ ತಾವು ಮಾಡಿರುವಂಥ ಮಹೋನ್ನತ ಕಾರ್ಯಗಳ ಮೂಲಕ ಅವರು ಇತಿಹಾಸದಲ್ಲಿ ಒಂದು ಶಾಶ್ವತವಾಗಿರುವಂಥ ಸ್ಥಾನವನ್ನು ಉಳಿಸಿಕೊಂಡಿರುವುದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಅವರನ್ನು ಕುರಿತು ನಮ್ಮ ಶರಣರು ಹೇಳ್ತಾರೆ, ಲೋಕದಂತೆ ಬಾರರು, ಲೋಕದಂತೆ ಇರರು, ಲೋಕದಂತೆ ಹೋವರು ನೋಡ, ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಪೋಪರು ನೋಡ ಅಂತ ಹೇಳ್ತಾರೆ. ಹಾಗೆ ಶಿವಕುಮಾರ ಮಹಾಸ್ವಾಮಿಗಳವರು ಪುಣ್ಯದ ಪುಂಜವಾಗಿ ಈ ಲೋಕಕ್ಕೆ ಬಂದರು. ಇಲ್ಲಿ ಜ್ಞಾನದ ಮೂರ್ತಿಯಾಗಿ ಎಲ್ಲರಿಗೂ ಜ್ಞಾನದ ಬೆಳಕನ್ನು ಕೊಡುವಂಥ ಕೆಲಸ ಮಾಡಿದರು. ಆಮೇಲೆ ಅವರು ಮುಕ್ತಿಯಂತೆ ಪೋಪರು ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಂಡಾಗ ಇಂಥ ಪೂಜ್ಯರು ಬಹಳ ವಿರಳವಾಗಿ ಈ ಲೋಕದಲ್ಲಿ ಹುಟ್ಟಿ ಬರ್ತಾರೆ. ಬಟ್ಟ ಬಯಲಿ ಎಲ್ಲ ಗಟ್ಟಿಗೊಂಡರೆ ಸ್ವರ್ಗ ಮರ್ತ್ಯ ಪಾತಾಳಕ್ಕೆ ಠಾವಿನ್ನಿಲ್ಲೇದು, ಮೇಘದ ಜಲವೆಲ್ಲ ಮುತ್ತಾದಡೆ ಸಪ್ತ ಸಾಗರಗಳಿಗೆ ಉದಕವಿನ್ನಿಲ್ಲೇದು, ಲೋಕದ ಭವಭಾರಿಗಳೆಲ್ಲ ನೆಟ್ಟನೆ ಶಿವಜ್ಞಾನಿಗಳಾದಡೆ ಭವದ ಬಳ್ಳಿಗೆ ಬೀಜವಿನ್ನಿಲ್ಲೇದು, ಇದು ಕಾರಣ ಕೂಡಲ ಚನ್ನ ಸಂಗಮ ದೇವ, ಸಾವಿರಕ್ಕೊಬ್ಬ ಸತ್ಯ, ಲಕ್ಷಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣ ಅಂತ ಹೇಳ್ತಾರೆ. ಶಿವಕುಮಾರ ಮಹಾಸ್ವಾಮಿಗಳವರು ಈ ದೇಶದಲ್ಲಿ ಕೋಟಿಗೊಬ್ಬ ಶರಣ ಅನ್ನುವಂಥ ಒಂದು ರೀತಿಯಲ್ಲಿ ಬದುಕಿ ಬಾಳಿದಂಥವ್ರು ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕು. ಅಂಥ ಒಂದು ಮಹೋನ್ನತವಾಗಿರುವಂಥ ಒಂದು ಕಾರ್ಯವನ್ನು ಮಾಡಿದಂಥವರು ನಮ್ಮ ಪರಮ ಪೂಜ್ಯರಾಗಿರುವಂಥ ಶಿವಕುಮಾರ ಮಹಾಸ್ವಾಮಿಗಳವರು. ಮಕ್ಕಳ ಬಗ್ಗೆ ಅವರಿಗೆ ಅಪಾರವಾಗಿರುವಂಥ ಒಂದು ಪ್ರೀತಿ. 10,000 ಮಕ್ಕಳನ್ನು ನಿತ್ಯವೂ ಅನ್ನ ಆಶ್ರಯ ನೀಡಿ ಸಲ್ಲುವಂಥ ಒಂದು ವಿಶೇಷವಾಗಿರುವಂಥ ಶಕ್ತಿ ಅವರಲ್ಲಿತ್ತು. ಅದು ಕಾರಣ ಅವರಲ್ಲಿರುವಂಥ ಒಂದು ಅಂತಃಕರಣ, ಅವರಲ್ಲಿರುವಂಥ ಒಂದು ವಾತ್ಸಲ್ಯ, ಅವರ ಹೃದಯ ಅದು ವಾತ್ಸಲ್ಯದ ವಾರಿಧಿಯಾಗಿತ್ತು ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕು. ಒಂದು ಸಾಮಾನ್ಯ ಕುಟುಂಬದವರಿಗೆ ಮನೆಯಲ್ಲಿರುವಂಥ 4 ಮಕ್ಕಳನ್ನು ಸಂರಕ್ಷಣೆ ಮಾಡೋದು ಎಷ್ಟು ಕಷ್ಟದ ಮಾತು. ಅಂಥದ್ರಲ್ಲಿ 10,000ಕ್ಕೂ ಹೆಚ್ಚು ಮಕ್ಕಳನ್ನು ನಿತ್ಯವೂ ಸಂರಕ್ಷಣೆ ಮಾಡುವಂಥ ಒಂದು ಕಾರ್ಯವನ್ನು ಪರಮ ಪೂಜ್ಯರಾಗಿರುವಂಥ ಶಿವಕುಮಾರ ಮಹಾಸ್ವಾಮಿಗಳವರು ಮಾಡಿದ್ರು. ಅಂದರೆ ಅವರಲ್ಲಿರುವಂಥ ಶಕ್ತಿ ಅಂಥದ್ದು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವೆಲ್ಲ ಗಮನಿಸಬೇಕಾಗ್ತದೆ. ಪರಮ ಪೂಜ್ಯರು ಬಹಳ ಅಪಾರವಾಗಿರುವಂಥ ಒಂದು ಕರುಣೆಯನ್ನು ತಮ್ಮ ಹೃದಯದಲ್ಲಿ ತುಂಬಿಕೊಂಡಿರುವಂಥವರು. ನಾಡಿನಲ್ಲಿ ಪ್ರಸಾದ ನಿಲಯಗಳನ್ನು ನಡೆಸುವಂಥ ಎಲ್ಲ ಸ್ವಾಮಿಗಳನ್ನು ಅವರು ಪ್ರೀತಿಸ್ತಾ ಇದ್ರು. ನಮ್ಮ ನಾಗನೂರು ಮಠದ ಪ್ರಸಾದ ನಿಲಯಕ್ಕೆ ಪೂಜ್ಯರು ದಯಮಾಡಿಸಿದರೆ ಆ ಪ್ರಸಾದ ನಿಲಯದ ಒಂದೊಂದು ಅಂಗವನ್ನು ಕೂಡ ಬಿಡದೆ ಅವರು ಅವಲೋಕನೆ ಮಾಡ್ತಾ ಇದ್ರು. ಎಲ್ಲರ ಯೋಗಕ್ಷೇಮವನ್ನು ಕೇಳ್ತಾ ಇದ್ರು. ಯಾರೆಲ್ಲಾದರೂ ಒಂದು ಒಳ್ಳೆಯ ಗುಣ ಇತ್ತು ಅಂದರೆ ಅದನ್ನು ವರ್ಣಿಸುವಂಥ, ಅದನ್ನು ಅವರಿಗೆ ಹೇಳಿ ಅವರನ್ನು ಪ್ರೋತ್ಸಾಹಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ರು. ನಮ್ಮ ಸುಭಾಷಿತದಲ್ಲಿ ಹೇಳ್ತಾರೆ ನೋಡ್ರಿ, ಪರಗುಣ ಪರಮಾನೂನ್ ಪರ್ವತಿ ಕೃತ್ಯ ನಿತ್ಯಂ ನಿಜ ಹೃದಯ ವಿಕಸಂತಹ ಸಂತಹ ಕಿಹಂತ ಅಂತೆ. ಇಂಥ ಮಹಾತ್ಮರು ಜಗತ್ತಿನಲ್ಲಿ
ಬಹಳ ಕಡಿಮೆ ರೂಪದಲ್ಲಿ ಸಿಗ್ತಾರೆ. ಪರಮಪೂಜ್ಯರಾಗಿರುವಂತಹ ಶಿವಕುಮಾರ ಮಹಾಸ್ವಾಮಿಗಳವರು ನಮ್ಮ ನಾಡಿನ ಎಲ್ಲ ಸ್ವಾಮಿಗಳಿಗೆ ಆದರ್ಶ ವ್ಯಕ್ತಿಗಳಾಗಿ ಬದುಕಿದರು. ಇವತ್ತು ಅವರ ಸೇವೆಯನ್ನು ನಾವೆಲ್ಲ ಸ್ಮರಿಸ್ತೇವೆ. ಇತಿಹಾಸದಲ್ಲಿ ಅಜರಾಮರವಾಗಿರುವಂಥ ಸ್ಥಾನವನ್ನು ಪಡೆದಿರುವಂಥ ಅವರನ್ನು ಸ್ಮರಿಸಿಕೊಳ್ಳೋದೇ ನಮ್ಮ ಸೌಭಾಗ್ಯದ ಕೆಲಸ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಮಹಾತ್ಮರನ್ನು ನಾವು ನೆನಪಿಸಿಕೊಳ್ಬೇಕು. ನಿಮ್ಮ ನೆನಹಾದಾಗಲೇ ಉದಯ, ಮರೆದಾಗಲೇ ಅಸ್ತಮಾನ ಅಂತ ಹೇಳ್ತಾರೆ. ಎಲ್ಲಿವರೆಗೂ ನಾವು ಪೂಜ್ಯರಾಗಿರುವಂಥ ಶಿವಕುಮಾರ ಮಹಾಸ್ವಾಮಿಗಳಂಥ ಪುಣ್ಯ ಪುರುಷರನ್ನು ನೆನಪಿಸ್ಕೊಳ್ತೇವೆ, ಅಲ್ಲಿವರೆಗೂ ನಮ್ಮ ಹೃದಯದಲ್ಲಿ ಜ್ಞಾನದ ಜ್ಯೋತಿ ಬೆಳಗ್ತದೆ. ಯಾವಾಗ ಇಂಥ ಮಹಾತ್ಮರನ್ನು ನಾವು ಮರೆತು ಬಿಡ್ತೀವಿ, ಅವಾಗ ನಮ್ಮ ಜ್ಞಾನ ಜ್ಯೋತಿ ನಂದಿ ಹೋಗ್ತದೆ, ಅಜ್ಞಾನದ ಕತ್ತಲೆ ಆವರಿಸ್ಕೊಳ್ತದೆ ಅನ್ನುವಂಥ ಒಂದು ಮಾತನ್ನು ನಮ್ಮ ಶರಣರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಇಂಥ ಒಂದು ಪುಣ್ಯ ಪುರುಷರನ್ನು ಇವತ್ತು ನಾವು ನೆನಪಿಸ್ಕೊಳ್ಬೇಕು. ಇಂಥ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರುವಂಥ ಮಾನ್ಯ ಸಿದ್ದರಾಮಯ್ಯನವರು ಬಂದಿರುವಂಥದ್ದು ಬಹಳ ವಿಶೇಷ. ಈ ಕಾರ್ಯಕ್ರಮವನ್ನು ಅವರು ಉದ್ಘಾಟಿಸಿದ್ದಾರೆ. ಇತ್ತೀಚೆಗೆ ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂಥೇಳಿ ಅವರು ಘೋಷಣೆ ಮಾಡಿರುವಂಥದ್ದು ಬಹುಶಃ ಎಲ್ಲರ ಒಂದು ಪ್ರೀತಿ ವಿಶ್ವಾಸಕ್ಕೆ ಅವರು ಕಾರಣರಾಗಿದ್ದಾರೆ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ವಿಶೇಷವಾಗಿ ಬಸವಣ್ಣನವ್ರ ಬಗ್ಗೆ ಅವರಿಗೆ ವಿಶೇಷವಾಗಿರುವಂಥ ಒಂದು ಪ್ರೀತಿ. ಬಸವಣ್ಣನವರು ಸಾಮಾನ್ಯ ವ್ಯಕ್ತಿಗಳಲ್ಲ, ಅವರು ಸಮಾನತೆ ಸಿದ್ಧಾಂತವನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಅದನ್ನು ಸಮಾಜದಲ್ಲಿ ತರುವಂಥ ಕೆಲಸವನ್ನು ಮಾಡಿದಂಥವರು. ಜಾತಿ, ಮತ, ಪಂಥ, ವರ್ಗ, ವರ್ಣ, ಲಿಂಗಭೇದವನ್ನು ಹೊಡೆದುಹಾಕಿ ಸರ್ವ ಸಮಾನತೆಯ ಒಂದು ಸಮಾಜವನ್ನು ಕಟ್ಟಬಯಸಿದಂಥವರು ಬಸವಣ್ಣನವರು. ಅದರ ಜೊತೆಗೆ ಕಾಯಕ ದಾಸೋಹದಂಥ ವಿಶ್ವಮಾನ್ಯವಾಗಿರುವಂಥ ತತ್ವಗಳನ್ನು ಈ ಜಗತ್ತಿಗೆ ಕೊಟ್ಟಿರುವಂಥವರು ಬಸವಣ್ಣನವರು. ಒಂದು ಕಾಲ ಇತ್ತು, ದೇವರಿಗೆ ಸಂಸ್ಕೃತ ಭಾಷೆಯನ್ನು ಬಿಟ್ಟು ಮತ್ತೊಂದು ಭಾಷೆ ಬರೋದಿಲ್ಲ ಅನ್ನುವಂಥ ಒಂದು ಕಾಲ ಇತ್ತು. ಅಂಥ ಕಾಲದಲ್ಲಿ ಬಸವಣ್ಣನವರು ದೇವರಿಗೂ ಕೂಡ ಕನ್ನಡ ಭಾಷೆಯನ್ನು ಕಲಿಸಿಕೊಟ್ರು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ನೆನಪಿಸ್ಕೊಳ್ಬೇಕು. ಜನವಾಣಿಯನ್ನ ದೇವವಾಣಿಯ ಎತ್ತರಕ್ಕೆ ಎತ್ತರಿಸಿದಂಥವರು ಬಸವಣ್ಣನವರು. ಅಂಥ ಬಸವಾದಿ ಶಿವಶರಣರ ಮೌಲ್ಯಗಳು ಇವತ್ತು ಸಮಾಜದ ಎಲ್ಲ ಜನರಿಗೆ ತಿಳಿದು ಬರಬೇಕು ಅನ್ನುವಂಥ ಒಂದು ಕಾರಣಕ್ಕಾಗಿ ನಮ್ಮ ಪೂಜ್ಯರಾಗಿರುವಂಥ ಶಿವಕುಮಾರ ಮಹಾಸ್ವಾಮಿಗಳವರು ಕೂಡ ಜಗಜ್ಯೋತಿ ಬಸವೇಶ್ವರ ಅನ್ನುವಂಥ ಒಂದು ನಾಟಕವನ್ನು ನಿರಂತರವಾಗಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಆಡಿಸಿರುವುದನ್ನು ಇವತ್ತು ನಾವು ನೆನಪಿಸ್ಕೊಳ್ತೇವೆ. ಆ ಒಂದು ಹಿನ್ನೆಲೆಯಲ್ಲಿ ಅಂಥ ಒಬ್ಬ ವಿಶ್ವಗುರು ಮಹಾಮಾನವತಾವಾದಿ ಬಸವಣ್ಣನವರನ್ನು ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿರುವಂಥದ್ದು ಇಡೀ ಕನ್ನಡಿಗರಿಗೆ ಅತ್ಯಂತ ಹರ್ಷವನ್ನುಂಟು ಮಾಡುವಂತಹ ಸಮಯ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಒಂದು ವಿಶೇಷ ಅಂದರೆ ಅವರು ಇವತ್ತು ಬಸವಣ್ಣನವರ ತತ್ವಗಳು ಜನಸಾಮಾನ್ಯರಿಗೆ ತಲುಪಬೇಕು ಅಂಥ ಯೋಜನೆಗಳನ್ನು ಹಾಕಿಕೊಂಡು ಮುಂಬರುವಂತಹ ದಿನಗಳಲ್ಲಿ ಇವತ್ತು ಬಸವಾದಿ ಶಿವಶರಣರ ತತ್ವಗಳನ್ನು ಪ್ರಸಾರ ಮಾಡುವಂಥ ಒಂದು ಕಾರ್ಯ ನಡಿಬೇಕು ಅನ್ನುವಂಥ ಒಂದು ಆಶಯವನ್ನು ಅವರು ಇಲ್ಲಿ ವ್ಯಕ್ತ ಮಾಡಿದ್ದಾರೆ. ನಿಜವಾಗಿಯೂ ಇಡೀ ವಿಶ್ವದಲ್ಲಿ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಮೊಟ್ಟ ಮೊದಲು ಜಗತ್ತಿಗೆ ಪರಿಚಯಿಸಿದಂಥವರೇ ಬಸವಣ್ಣನವರು ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕು. ಇವತ್ತಿನ ನಮ್ಮ ಭಾರತದ ಸಂವಿಧಾನದಲ್ಲಿ ಬಸವಾದಿ ಶಿವಶರಣರ ಎಲ್ಲ ಆಶಯಗಳು ಇರುವುದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಆ ಒಂದು ಹಿನ್ನೆಲೆಯಲ್ಲಿ ಅಂಥ ಒಬ್ಬ ವಿಶ್ವಮಾನ್ಯ ಬಸವಣ್ಣನವರ ತತ್ವಗಳನ್ನು ಪೂಜ್ಯರಾಗಿರುವಂಥ ಶಿವಕುಮಾರ ಮಹಾಸ್ವಾಮಿಗಳು ಕೂಡ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಬದುಕಿದ್ರು ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ ಅಂಥ ಪುಣ್ಯ ಪುರುಷರನ್ನು ನೆನಪಿಸಿಕೊಳ್ಳುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಪೂಜ್ಯರಾಗಿರುವಂಥ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರಿಗೆ ಮರಣೋತ್ತರವಾಗಿ ಭಾರತ ಸರ್ಕಾರ ಭಾರತ ರತ್ನ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ಕೊಡಬೇಕನ್ನೋದಕ್ಕೆ ನಾವು ಶಿಫಾರಸು ಮಾಡ್ತೇವೆ ಅನ್ನುವಂಥ ಒಂದು ಮಾತನ್ನು ಈ ಜನಸಾಗರದ ಮಧ್ಯದಲ್ಲಿ ಹೇಳಿರೋದು ನಮಗೆಲ್ಲ ಬಹಳ ಸಂತೋಷವನ್ನು ಉಂಟು ಮಾಡಿದೆ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಆ ಕಾರ್ಯವನ್ನು ಮಾಡಲಿ. ನಮ್ಮ ಶಿವಕುಮಾರ ಮಹಾಸ್ವಾಮಿಗಳವರಿಗೆ ಭಾರತ ರತ್ನ ಅದು ಮರಣೋತ್ತರ ಪ್ರಶಸ್ತಿ ಬಂದರೆ ಕರ್ನಾಟಕದ ಎಲ್ಲ ಸ್ವಾಮಿ ಸಮೂಹಕ್ಕೆ ಭಾರತ ರತ್ನ ಬಂದಂಗೆ ಆಗ್ತದೆ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅಂಥ ಕಾರ್ಯ ಮುಂಬರುವಂಥ ದಿನಗಳಲ್ಲಿ ನಡೀಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಈ ಸಿದ್ಧಗಂಗೆಯ ಗುರು ಪರಂಪರೆಯನ್ನು ಪೂಜ್ಯರಾಗಿರುವಂಥ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಅನೂಚಾನವಾಗಿ ಮುಂದುವರಿಸಿಕೊಂಡು ಬಂದಿರುವಂಥದ್ದು. ಬಹುಶಃ ಶಿವಕುಮಾರ ಮಹಾಸ್ವಾಮಿಗಳವರ ಸೇವೆಯನ್ನು
ತನು ಮುಟ್ಟಿ ಮನಮುಟ್ಟಿ ಮಾಡಿದಂಥವರು ಪೂಜ್ಯರಾಗಿರುವಂತಹ ಸಿದ್ಧಲಿಂಗ ಮಹಾಸ್ವಾಮಿಗಳವರು. ಯಾವ ವ್ಯಕ್ತಿ ಭಕ್ತಿಯಿಂದ ಶ್ರದ್ಧೆಯಿಂದ ಗುರುವಿನ ಸೇವೆಯನ್ನು ಮಾಡ್ತಾನಲ್ಲ, ಅಂಥ ಶಿಷ್ಯನಲ್ಲಿ ಗುರುವಿನ ಎಲ್ಲ ಶಕ್ತಿಯು ಕೂಡ ಹರಿದು ಬರ್ತದೆ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕು. ಆ ಒಂದು ಹಿನ್ನೆಲೆಯಲ್ಲಿ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರ ಎಲ್ಲ ತಪೋಶಕ್ತಿಯನ್ನು ತಮ್ಮಲ್ಲಿ ಗರ್ಭೀಕರಿಸಿಕೊಂಡಿರುವಂಥ ನಮ್ಮ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಈ ಒಂದು ಸಂಸ್ಥೆಯನ್ನು ಇನ್ನಷ್ಟು ಉತ್ತರೋತ್ತರವಾಗಿ ಇವತ್ತು ಅಭಿವೃದ್ಧಿಯನ್ನು ಪಡಿಸ್ತಾ ಇದ್ದಾರೆ. ಅವರಿಗೆ ಪೂಜ್ಯರಾಗಿರುವಂಥ ನಮ್ಮ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳವರು ಕೂಡ ಇವತ್ತು ನೆರವಾಗಿ ಅವರ ಮಾರ್ಗದರ್ಶನದಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇದೊಂದು ಒಳ್ಳೆಯ ಬೆಳವಣಿಗೆ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಪೂಜ್ಯರಾಗಿರುವಂಥ ಶಿವಕುಮಾರ ಮಹಾಸ್ವಾಮಿಗಳವರ ಸ್ಮರಣೆ ನಮ್ಮೆಲ್ಲರಲ್ಲಿ ನಿತ್ಯವಾಗಿರಲಿ. ಆ ಸ್ಮರಣೆಯೇ ನಮ್ಮ ಬದುಕಿಗೆ ಚೈತನ್ಯವನ್ನು ನೀಡ್ತದೆ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಬಸವಾದಿ ಶಿವಶರಣರ ಆಶೀರ್ವಾದ, ಪೂಜ್ಯರಾಗಿರುವಂಥ ಶಿವಕುಮಾರ ಮಹಾಸ್ವಾಮಿಗಳವರ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ ಅಂಥೇಳಿ ಈ ಸಂದರ್ಭದಲ್ಲಿ ಹಾರೈಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಶರಣು ಶರಣಾರ್ಥಿಗಳು.